ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು. ನಾನು ಬೆಳ್ಳುಳ್ಳಿ ಕಬಾಬಲ್ಲಿ ಇಟ್ಟಾಗಿದೆ. ಈಗ ಇವ್ರಿಗೋಸ್ಕರ ಜಿಂಜರ್ ಕಬಾಬ್ ಮಾಡ್ಕೊಡ್ತಾ ಇದ್ದೀನಿ. ಇವರು ಅಂದ್ರೆ ಯಾರು ಗೊತ್ತಲ್ಲ, ನಮ್ಮ ಶೆಫ್ ಚಿದಂಬರ. ಆ ಚಿತ್ರಕ್ಕೆ ನಾನು ಕಬಾಬ್ ಮಾಡ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡಿ ಈ ಚಿತ್ರ. ಆ ಬೆಳ್ಳುಳ್ಳಿ ಕಬಾಬ್ ತರ ಓಡ್ತಾ ಇರಬೇಕು. ಕಾರಣ ಯಾಕೆಂದ್ರೆ ಇವರು ಶೆಫ್, ನಾನು ಬಟ್ಟ. ಮಾಡ್ತಾ ಇದ್ರೆ ಚಟ್ಟ ಅಂತ ಟಕ ಅಂತ ನೋಡ್ತಾ ಇರ್ಬೇಕು. ಖುಷಿಯಾಗಿ ಪಿಕ್ಚರ್. ಏನಂತೀರಾ? ನಿಮ್ಗೋಸ್ಕರ ಸ್ಪೆಷಲ್ ಶುಂಠಿ ಕಬಾಬ್ ಮಾಡಿದ್ದೀನಿ. ಶುಂಠಿ ಕಬಾಬು ನೋಡಿ, ಇದೆಲ್ಲ ಹಾಕಿದ್ದೀನಿ. ಸರ್, ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಜಾಸ್ತಿ, ಇದನ್ನೆಲ್ಲ ಹಾಕಿ ನೋ ಕಲರ್ ನೋ ಇದು ಹಾಕ್ತಾ ಇದ್ರೆ ತಿಂತಾ ಇದ್ರೆ ಆಹಾ ಅನ್ಬೇಕು. ಈಗ ಕಬಾಬ್ ಬಿಡುವ ವಿಧಾನ. ಇವಾಗ ಸಿನಿಮಾದಲ್ಲಿ ಯಾರು ಸರ್ ಹೀರೋಯಿನ್? ಸರ್, ಕಥೆ ನಾನು ಆಗ್ಲೇ ಹೇಳ್ದಾಗೆ ಕಥೆ ನಾವು ಹೇಳ್ತೀವಿ. 14ನೇ ಜೂನ್. ಹೌದು, ಜೂನ್ 14ನೇ ತಾರೀಕು ಇವ್ರು ಕಥೆ ಹೇಳ್ತಾರೆ. ಹೀರೋಯಿನ್ ಯಾರು ಅಂತ ಈಗ ಹೇಳ್ತಾರೆ. ಹೀರೋಯಿನ್ಸ್ ಇಬ್ರು ಇದಾರೆ. ಓ, 2 ಹೀರೋಯಿನ್. ಆಹಾ. ಒಬ್ರು ರೇಚಲ್ ಅವರು, ಆಮೇಲೆ ಇನ್ನೊಬ್ರು ನಿಧಿ ಸುಬ್ಬಯ್ಯ. ಇಬ್ರು ಹೀರೋಯಿನ್ ಇದಾರೆ. ಒಳ್ಳೆ ಕತೆ ಇದೆ ಅಂತ ಇದಾರೆ. ಡೈರೆಕ್ಟರ್ ಕತೆ ಕೇಳಿದೆ. ಡೈರೆಕ್ಟರ್ ಕತೆ ಹೆಂಗಿದೆ? ಸ್ಪೆಷಾಲಿಟಿ ಏನಂದ್ರೆ ಇದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಡಾರ್ಕ್ ಕಾಮಿಡಿ ಸಿನಿಮಾ. ಈ ತರ ಸಬ್ಜೆಕ್ಟ್ಗಳು ನಿಮ್ಗೆ ನಮ್ಮ ಕನ್ನಡದಲ್ಲಿ ಈ ಹಿಂದೆ ಬಂದಿರೋದು ತುಂಬಾ ರೇರು. ಸೊ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಜೂನ್ 14ಕ್ಕೆ ನೋಡ್ಬೇಕಂತೆ. ಅವಾಗವರೆಗೂ ಅವ್ರ ಕತೆ ಹೇಳಲ್ಲ, ನಾವು ಆ ಸೀಕ್ರೆಟ್ ಹೇಳಲ್ಲ. ಸೀಕ್ರೆಟ್ ಹೇಳಿಬಿಟ್ರೆ ಸಸ್ಪೆನ್ಸ್ ಹೊಟ್ಟೋಗ್ಬಿಡುತ್ತಲ್ಲ. ಈಗ ಮಾತಾಡ್ತಾ ಸಸ್ಪೆನ್ಸ್ ಅಂತ ಒಂದು ಪದ ಬಳಸಿದ್ರಿ. ಹೌದೌದು, ನಮ್ಮ ಸಿನಿಮಾ ಕೂಡ ಸಸ್ಪೆನ್ಸ್ ಸಿನಿಮಾನೇ. ನೋಡ್ದಾ, ನನಗೆ ಗೊತ್ತಿಲ್ದೇನೆ ಆ ಸಸ್ಪೆನ್ಸ್ ಅಂತ ಕೇಳ್ಬಿಟ್ಟೆ. ನೋಡಿ, ಚಿತ್ರದಲ್ಲೂ ಒಂದು ಸಸ್ಪೆನ್ಸ್ ಇದೆಯಂತೆ. ನೀವು ಬರ್ಬೇಕು ಥಿಯೇಟರ್. ಆ ಸಸ್ಪೆನ್ಸ್ ಏನು ಅಂತ ನೋಡ್ಬೇಕು. ಸರ್, ಈಗ ನೀವು ಈ ಕಬಾಬ್ ಮಾಡ್ತಾ ಇದ್ದೀರಾ 100% ಅಲ್ವಾ? ಹೌದೌದು. ಹಾಗೇನೆ ನಮ್ಮ ಈ ಚಿತ್ರದ ಮುಖ್ಯ ಒಂದು ಅಡಿಗೆ ಭಟ್ಟ ಹೌದೌದು ಯಾರು ಅಂತಂದ್ರೆ, ಅಂದ್ರೆ ನಾನು ಶೆಫ್ ಚಿದಂಬರ. ಓಕೆ. ಆದ್ರೆ ನಾನು ಒಬ್ಬ ಪಾತ್ರಧಾರಿ. ಆಯ್ತು. ಆದ್ರೆ ನನಗೆ ಈ ಒಂದು ಪಾತ್ರ ಕೊಟ್ಟಿದ್ದು ಇವರು. ಓಹೋ, ನಮ್ಮ ನಿರ್ದೇಶಕರು ಬೇಕಲ್ವಾ, ಆನಂದರಾಜ್ ಸರ್ ಅವರು. ಇವತ್ತು ಅವ್ರು ಶೆಫ್ ಅಂದಿದ ತಕ್ಷಣ ನಾನು ಒಂದು ಅಡಿಗೆ ಭಟ್ಟ ಆಗಿ ಅಡಿಗೆ ಮಾಡೋದಕ್ಕೆ ಈ ಚಿತ್ರಕ್ಕೆ ನನ್ನ ಕರೆದು ನನ್ನ ಕೈಯಲ್ಲಿ ಒಂದು ಅಡಿಗೆ ಮಾಡಿಸಿದ್ರಲ್ಲ, ಅದು ಆ ಟೈಟ್ಲ್ ಕಾರ್ಡ್ಗೆ ನಾನು ಎಂದೂ ಚಿರಋಣಿ. ನಮ್ಮ ಕಬಾಬ್ ರೆಡಿ ಇದೆ. ಕಬಾಬ್ ರೆಡಿ ಆದ್ಮೇಲೆ ನಾನು ಅವ್ರಿಗೆ ಕೊಡ್ತೀನಿ. ಅದಾದ್ಮೇಲೆ ಅವ್ರ ಚಿತ್ರದ ಬಗ್ಗೆ ಅವ್ರು ಹೇಳ್ತಾರೆ. ಆಮೇಲೆ ಹೇಳ್ತಾ ಇರಿ, ಏನಂತೀರಾ? ಈಗ ಜಿಂಜರ್ ಕಬಾಬ್ ಕೊಟ್ಟೆ, ತಿಂದಾದ್ಮೇಲೆ ಹೇಳ್ತಾರೆ. ಜೂನ್ 14ಕ್ಕೆ ಬರ್ತಾರೆ. ಬಂದಾದ್ಮೇಲೆ ಹೇಳ್ತಾರೆ. ತಿಂದ್ಬಿಟ್ಟು ಸೌದ್ಬಿಟ್ಟು ಹೇಳಿದ್ದಾರೆ. ಹಂಗೇ ಓಡ್ತದೆ. ತಿನ್ನಿ, ಎಂಜಾಯ್ ಮಾಡಿ. ಆ ತರ ಬರ್ತಾ ಇರ್ಬೇಕು. 1 more ಅಂತ ಇರ್ಬೇಕು ಚಿತ್ರಮಂದಿರಕ್ಕೆ. ಜೂನ್ 14ನೇ ತಾರೀಕು ಬರ್ತಾ ಇರಿ ಅನ್ಬೇಕು.